ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಎಲ್ಲೋ ಇಲ್ಲಿ ನೋಡ್ರು ಅಲ್ಲಿ ಮನೆ ಬಿಟ್ರೆ ಇನ್ನೇನು ಇಲ್ಲ. ಇದು ಹೋಮ್ ಸ್ಟೇ ಅಂತ ಅನ್ಕೊಂಬೇಡಿ, ಮನೆ ಅಂತ ಆಕ್ಚುಲಿ. ಹೌದೌದು, ಹಾ 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 ಗೊತ್ತಾಯ್ತು ಹೇಳ್ರಿ. ಹಾ ಹಾ ಓ ಹೇಳಿ ಒಂದು ಮಳೆಯಲ್ಲಿ ಬಿಸಿ ಬಿಸಿ ಚಾಯ್ ಕೊಟ್ಟರು. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಸೊ ಅದಕ್ಕೆ ವೀಡಿಯೋ ಹಾಕೋಣ ಅಂತ. ಹೌದು, ಏನು ಗೊತ್ತಾ, ಇಷ್ಟೊಂದು ಟ್ರಕ್ ಮಾಡಿ ನಾ ಇಲ್ಲಿ ತನಕ ಒಂದೇ ಒಂದು ಲೀಚ್ ಕೂಡ ಹೇಳ್ಕೊಂಡಿಲ್ಲ. ಸೊ ಏನೋ ನಂಗೂ ಲೀಚ್ ಆಗ್ಬರಲ್ಲ ಅನ್ಸುತ್ತೆ. ಬಿಡಿ ಹೋಗಿ ವೆದರ್ ಏನು ಸೈಕ್ ಆಗಿದೆ ಅಂತಂದ್ರೆ ನೋಡಿ ಫ್ರೆಂಡ್ಸ್, ಇಲ್ಲೇ ಹಿಂಗೆ ಜಂಪ್ ಮಾಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಏನ್ ಬೆಳಿತಾರೆ ಭತ್ತನಾ? ನೋಡಿ ಅಲ್ಲಿ ಏನೋ ಕಾಣಿಸ್ತಿಲ್ಲ ಅವರ ಯಪ್ಪ, ಎಷ್ಟು ಕಷ್ಟ ಇದೆ ಗೊತ್ತಾ ಈ ವಾಟರ್ ಫಾಲ್ಸು. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಎಲ್ಲೋ ಹೆರಗಲ್ಲಿದ್ದೀನಿ ಅನ್ಸ್ತಿದೆ. ಎಷ್ಟು ಕಷ್ಟ ಇದೆ ಗೊತ್ತಾ. ನೋಡಿ ನಮ್ಮ ಬ್ಯೂಟಿ ಏನಿದೆ ನೋಡಿ ಗಾಯ್ಸ್. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಯಾವ ಫಾಲ್ಸು? ನೈಗರ್ ಫಾಲ್ಸಿಗೆ ಬಂದಿದ್ದೀವಿ. ಸೊ ಯಾರು ಇಲ್ಲ ನೋಡಿ, ಇದು ಅಷ್ಟೇ, ಅಲ್ಲಿ ಹಾಕಿದ್ರು ಬೋರ್ಡ್ ಆಗಲೇ ಲೈಕ್ ವಾಟರ್ ಫಾಲ್ಸ್ ಕ್ಲೋಸ್ ಆಗಿದೆ ಅಂತ. ಬಟ್ ಸ್ಟಿಲ್ ಬಂದಿದ್ದೀವಿ. ಯಾವ ರೂಟ್ ಹೋಗ್ಬೇಕು ಅಂತ ಗೊತ್ತಿಲ್ಲ ನೋಡಿ. ಈ ಕಡೆ ಒಂದು ರೂಟ್ ಇದೆ, ಈ ಕಡೆ ಒಂದು ರೂಟ್ ಇದೆ, ಈ ಕಡೆ ಒಂದು ರೂಟ್ ಇದೆ, 3 ರೂಟ್ ಇದೆ. ಸೊ ಕಾರ್ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ರೂಟ್ ಅಂತ ನಮಗೂ ಗೊತ್ತಿಲ್ಲ, ಸೊ ನೋಡಬೇಕು. ನೋಡಿ ಗೈಸ್, ನಮ್ಮ ಹುಡುಗರೆಲ್ಲ ಫುಲ್ ಜೋರಾಗಿ ರೆಡಿಯಾಗಿ ಟ್ರಕ್ಕಿಗೆ ರೆಡಿ ಆಗಿದ್ದಾರೆ. ನೈಗರ್ ಫಾಲ್ಸ್ ಟ್ರಕ್ ಹಿಂಗೆ ಅನ್ಸುತ್ತೆ ಹೋಗೋದು. ಲೋ ಇಲ್ಲಿ ನೋಡ್ರು, ಅಲ್ಲಿ ಮನೆ ಬಿಟ್ರೆ ಇನ್ನೇನು ಇಲ್ಲ. ಎಂತ ಆಯ್ತು ಗೊತ್ತಾ, ನೈಗ್ರಾ ಫಾಲ್ಸ್ ನೋಡ್ಬೇಕಂತ ಫುಲ್ಲು ಎಕ್ಸೈಟ್ ಆಗಿ ಬಂದ್ವಿ. ಬಟ್ ಸ್ಯಾಡ್ ಥಿಂಗ್ ಇಸ್ ಏನ್ ಗೊತ್ತಾ, ತುಂಬಾ ಟ್ರಕ್ ಮಾಡ್ಬೇಕಂತೆ. ಅಂಡ್ ಹಳ್ಳ ಎಲ್ಲ ಬರುತ್ತೆ, ಸಿಕ್ಕಾಪಟ್ಟೆ ಲೀಚಸ್ ಇರುತ್ತೆ ಅಂತಂದ್ರು. ಅಂಡ್ ಈ ಟೈಮಲ್ಲಂತೂ ತುಂಬಾ ರಿಸ್ಕಿ ಅಂತ ಹೇಳಿದ್ರು. ಸೊ ಬೇರೆ ಆಪ್ಷನ್ ಇಲ್ಲ, ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ಹೀಗೆ ಬಂದ್ವಿ. ಬಟ್ ನೀವೇನಾದ್ರೂ ನೈಗರ್ ಫಾಲ್ಸಿಗೆ ಬರೋ ಪ್ಲಾನ್ ಇದ್ರೆ ಮಾನ್ಸೂನಲ್ಲಿ ಬರಬೇಡಿ. ದ ಬೆಸ್ಟ್ ಸೀಸನ್ ಈಸ್ ಲೈಕ್ ಡಿಸೆಂಬರ್ ಇಲ್ಲ ನವೆಂಬರ್ ಇಲ್ಲ ಜಾನ್ ಫೆಬ್ರವರಿ ಆ ಟೈಮಲ್ಲಿ ಬನ್ನಿ. ನೀರು ಕಮ್ಮಿ ಇರುತ್ತೆ. ಈಗಂತೂ ಸಿಕ್ಕಾಬಟ್ಟೆ ಫ್ಲೋ ಇದೆಯಂತೆ. ಸೊ ರಿಸ್ಕಿ ಅಂತ ಹೇಳಿದ್ರು. ಇಲ್ಲಿ ಲೋಕಲ್ ಐಟ್ಸ್ ಒಂದು ಮನೆನ ಇಟ್ಕೊಂಡು ಬಂದ್ವಿ, ಹಾಗೆ ಕೇಳ್ಕೊಂಡು ಹೋಗೋಣ ಅಂತ. ಅವರೇ ಹೇಳಿದ್ದು ತುಂಬ ರಿಸ್ಕಿ ಇದೆ ಅಂತಂದ್ರು. ಸೊ ಕ್ಯಾನ್ಸಲ್ ಮಾಡಬೇಕಾಯ್ತು ಈಗ. ಸೊ ಈಗ ಇನ್ನೊಂದು ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವನ್ ಅವ್ರು ಕೂಡ ಬರ್ತೀನಿ ಅಂತ ಹೇಳಿದ್ರು. ಸೊ ಅವರು ಕೆಳಗಡೆ ತನಕ ಕರ್ಕೊಂಡು ಹೋಗ್ತಾರಂತ. ಆ್ಯಕ್ಚುಲಿ ನಾವು ವ್ಯೂ ಪಾಯಿಂಟ್ ಹತ್ರ ಹೋಗ್ಬೇಕಂತ ಅನ್ಕೊಂಡ್ವಿ, ಬಟ್ ಅವರು ಕೆಳಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದರು. ಸೊ ಹೀಗೆ ಒಂದು ಚಾಯ್ ಕುಡ್ಕೊಂಡು ಹಾಗೆ ಬರೋಣ ಅಂತ ಈ ಕಡೆ ಬಂದ್ವಿ. ಏನು ಸೈಕ್ ಇದೆ ಗೊತ್ತಾ ಗೈಸ್, ಸೀರಿಯಸ್ಲಿ ನಿಮಗೆ ತೋರಿಸ್ತೀನಿ ರೀ. ಇದು ಹೋಮ್ ಸ್ಟೇ ಅಂತ ಅನ್ಕೊಂಬೇಡಿ, ಮನೆ ಅಂತ ಆ್ಯಕ್ಚುಲಾಗ. ಸೊ ಚಂದ ಕಟ್ಟಿದ್ದಾನೆ ಮನೆನ ನೋಡಿ. ಅಡುಗೆ ಮನೆ ಪಕ್ಕ ಈ ಹಳ್ಳಿ ಸ್ಟೈಲಲ್ಲೇ ಕಟ್ಟಿದ್ದಾರೆ ನೋಡಿ. ಇದನ್ನ ರೂಮ್ ಅನ್ಸುತ್ತೆ. ಹಾ ಹಾ ಇಲ್ಲಿ ಹೋಗ್ಬಿಟ್ಟು ಬಂದ್ವಿ. ಹಾ ತೊಂದ್ರೆ ಇಲ್ಲ. ಹೌದು, ನೆಕ್ಸ್ಟ್ ಟೈಮ್ ಬರ್ತೀವಿ. ಹೌದಾ? ಹಾ 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 ಈ ನವೆಂಬರ್ ಡಿಸೆಂಬರ್ ಅಲ್ಲಿ ಬಂದ್ರೆ ತೊಂದ್ರೆ ಇಲ್ಲ. ಹೌದಾ? ಹೌದಾ? ಹಾ ಆಯ್ತು. ಹಾ 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 ನೋಡಿ ಗಾಯ್ಸ್, ಅಡ್ಗೆ ಮನೆಯೆಲ್ಲ ಇಷ್ಟು ಚಂದ ಮಾಡಿದ್ದಾರೆ. ಸೊ ಹೋಗೋಣ ಸರ್, ಹೋಗೋಣ. ಚಹಾ ಕುಡಿಬೇಕಂತ ನೋಡಿ. ಇದು ಅಡಿಕೆ ಅನ್ಕೊಂಡಿದ್ದೀರಾ? ಇದು ಅಡಿಕೆ ಅಲ್ಲ, ಏನೋ ಹುಲಿ ಹಣ್ಣಂತೆ. ಸೊ ಇದು ಸಾಂಬಾರಿಗೆ ಹಾಕ್ತಾರಂತೆ. ಇದು ನೋಡಿ, ಇಲ್ಲಿ ಇದೆಯಲ್ಲ ಈ ಬೀಜ ಕಾಣ್ತಿದೆ ನೋಡಿ ಇದ್ರೊಳಗಡೆ. ಸೊ ಅದು ಸಾಂಬಾರಿಗೆ ಹಾಕ್ತಾರಂತೆ. ಸೊ ಈ ತರ ಸುಟ್ಬಿಟ್ಟು ಅದನ್ನ ಇದು ನೋಡಿ ಕಪ್ಪಾಗಿರುತ್ತೆ, ಇದನ್ನ ಸೇಲ್ ಮಾಡ್ತಾರೆ. ಸೋಯಾ ಸಾಸಾ? ಓ ಹೌದಾ? ಓಕೆ ಓಕೆ. ಹೌದೌದು. ಹಾ 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 ಗೊತ್ತಾಯ್ತು ಹೇಳ್ರಿ. ಹಾ 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 ಓ ಹೌದಾ? ಓಕೆ ಗೈಸ್ ನೋಡಿ, ಸೋಯಾ ಸಾಸ್ ಹೆಂಗ್ ಮಾಡೋದಂತ ಅಂದ್ರೆ ಈ ಇದೆಯಲ್ಲ, ಇದರಿಂದಾನೇ ಅಂತೆ ಮಾಡೋದು.
ನಡಿ ಹಚ್ಚಿ ಹೇಳಿ ಒಂದು ಹಚ್ಚಿಗೆ ನೋಡಿ ಅದು ಅಲ್ಲಿ ಇಲ್ಲಿ ಸುಡ್ತಾರಲ್ಲ ಸುಟ್ಬಿಟ್ಟು ಲಾಸ್ಟಲ್ಲಿ ಈ ಥರ ಆಗುತ್ತೆ. ಸೊ ಈ ಥರ ಆಗುತ್ತೆ. ಇದನ್ನ ಇವ್ರು ಸೇಲ್ ಮಾಡ್ತಾರೆ. ಸೊ ಇದು ಸೇಲ್ ಮಾಡಿ ಆಮೇಲೆ ಲೈಕ್ ಏನದು ಸೋಯಾ ಸಾಸ್ ಮಾಡ್ತಾರಂತೆ. ಸೊ ದಿಸ್ ಈಸ್ ಹೌ ಸೋಯಾ ಸಾಸ್ ಬೀನ್ ಪ್ರಿಪೇರ್ಡ್. ನೋಡಿ ತುಂಬ ಉಂಟು. ಮಳೆಯಲ್ಲಿ ಬಿಸಿ ಬಿಸಿ ಚಾಯ್ ಕೊಟ್ಟರು. ಆಹಾ, ನೋಡಿ ಗೈಸ್, ಮಳೆ ಜೊತೆ ಟೀ ಏನು ಸಖತ್ತಾಗಿದೆ. ಇವರೇ ಪುಣ್ಯವಂತರು ಗುರು ಈ ಥರ ವೆದರಲ್ಲಿ. ಓ ಮೈ ಗಾಡ್, ನೋಡಿ ಗೈಸ್ ಏನು ಸೈಕಾಗಿದೆ ಲಿಟ್ರಲಿ ಸ್ವರ್ಗ. ಇಲ್ಲಿರೋರ್ ಮನೆಗಳಂತೂ. ಗುರು ಅವರೇ ಬನ್ರಿ, ಹೋಗುವ ಬನ್ನಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದಕ್ಕೆ ವಿಡಿಯೋ ಹಾಕೋಣ ಅಂತ. ಹೌದು, ನೈಗರ್ ಫಾಲ್ಸ್ ಕ್ಯಾನ್ಸಲ್ ಆಯಿತು. ಈಗ ನೆಟ್ಗೋಡ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಯಪ್ಪ, ಮಳೆಯಲ್ಲಿ ಒಂಥರ ಅಡ್ವೆಂಚರ್ ಅಂದ್ಕೊಳ್ಳಿ, ಸಖತ್ತಾಗಿದೆ. ಏನು ಗೊತ್ತಾ, ಇಷ್ಟೊಂದು ಟ್ರೆಕ್ ಮಾಡಿನ ಇಲ್ಲಿ ತನಕ ಒಂದೇ ಒಂದು ಲೀಚ್ ಕೂಡ ಏರ್ಕೊಂಡಿಲ್ಲ. ಸೊ ಲೀಚ್ ಚಾಲೆಂಜು. ಹೌದಾ, ನಿಮ್ಮ ರಕ್ತ ತುಂಬ ಇಷ್ಟ ಅನಿಸುತ್ತೆ ಅದಕ್ಕೆ. ಏನು ಗೊತ್ತಾ ಗೈಸ್, ಚಪ್ಪಲಿ ಬೇರೆ ಹಾಕ್ಕೊಂಡಿದ್ದೀನಿ. ಒಂದಾದ್ರೂ ಏರ್ಕೋಬೇಕಂತ ನೋಡ್ತಾ ಇದ್ದೆ, ಒಂದೂ ಏರ್ಕೊಂಡಿಲ್ಲ. ಏನೋ ನನಗೂ ಲೀಚ್ಗೆ ಆಗ್ಬರಲ್ಲ ಅನ್ಸುತ್ತೆ, ಬಿಡಿ ಹೋಗ್ಲಿ. ಸೊ ಫೈನಲಿ ನೆಟ್ಗುಡ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಏನಾಯಿತು ಇಲ್ಲಿ ಮಳೆ ನೋಡಿ ಊತಾನೇ ಇದೆ ಬೆಳಗ್ಗೆಯಿಂದ. ಅಯ್ಯೋ, ಸೊ ಆ್ಯಕ್ಚುಲಿ ಈ ನೆಟ್ಗುಡ್ ಫಾಲ್ಸ್ ಏನು ಗೊತ್ತಾ, ಮೈನ್ ರೋಡ್ ಇದೆ ಅಲ್ವಾ, ಅಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಬರಬೇಕು. ಫುಲ್ಲು ಆಫ್ ರೋಡಿಂಗ್ ಇದೆ. ನಾವು ಹಂಗೋ ಹಿಂಗೆ ನಮ್ಮ ಕಾರ್ನ ಹತ್ತಿಸ್ಕೊಂಡು ಬಂದ್ವಿ. ನಮ್ಮ ಜೊತೆ ಅಲ್ಲಿ ಮನೆ ಹತ್ರ ಹೋಗಿದ್ವಲ್ಲ ನೈಗರ್ ಫಾಲ್ಸ್ ನೋಡಬೇಕಂತ, ಅಲ್ಲಿ ಕೇಳೋದಕ್ಕೆ. ಸೊ ಅಲ್ಲಿ 2 ಅಣ್ಣಗಳು ಬಂದಿದ್ದಾರೆ ಇಲ್ಲಿ. ಸೊ ಅವರೇ ಕರ್ಕೊಂಡ್ಬಂದಿದ್ದು ಇಲ್ಲಿಗೆ. ಇಲ್ಲಿ ಇದಾದಮೇಲೆ ಇನ್ನೂ 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕಂತೆ ನೆಟ್ಗುಡ್ ಫಾಲ್ಸಿಗೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಏನಂತ. ಅಪ್ಪ ದೇವರೇ, ಅಟ್ಲೀಸ್ಟ್ ಇದಾದರೂ ಒಂದು ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೈಗರ್ ಫಾಲ್ಸ್ ಫುಲ್ ಅಂದರೆ ಫುಲ್ಲು ಅಡ್ವೆಂಚರ್ ಇತ್ತಂತೆ. ಬಟ್ ಅಲ್ಲಿ ಹೋಗೋಕ್ಕೆ ತುಂಬ ಕಷ್ಟ ಅಂತ ಅಂದರು. ಸೊ ಈ ಫಾಲ್ಸ್ ಹೇಗಿದೆ ಏನೋ ಅಂತ ನೋಡೋಣ. ಬನ್ನಿ ಬನ್ನಿ, ನೀವು ಕಾಯ್ತಾ ಇದ್ದೀರಾ? ದೆನ್ ವೆಯ್ಟ್ ಆ್ಯಂಡ್ ವಾಚ್ ಫಾರ್ ದಿಸ್ ಬ್ಯೂಟಿಫುಲ್ ಫಾಲ್ಸ್. ವೆದರ್ ಏನು ಸೈಕಾಗಿದೆ ಅಂತಂದರೆ, ಮಳೆ ಅಂತೂ ಉಯ್ತಾ ಇದೆ ಹಂಗೆ. ಜಂಪ್ ಮಾಡ್ತೀಯ ವೇಬ್ ನೀನು? ಇಲ್ಲಿ ಬರ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಹಿಂಗೆ ಜಂಪ್ ಮಾಡು, ಹಿಂಗೆ ಬಂದ್ ಬಾ. ಹೆಂಗಿದ್ಯಪ್ಪ ಅಡ್ವೆಂಚರ್, ಮಾನ್ಸೂನ್ ಅಡ್ವೆಂಚರ್. ಸೀನ್ರಿ ನೋಡಿ ಸೈಕ್ ಆಗಿದೆ. ನೋಡ ಹೌದು. ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡಿ ಫ್ರೆಂಡ್ಸ್ ಹೇಗಿದೆ. ಏನು ಬೆಳಿತಾರೆ? ಭತ್ತನಾ? ಅಪ್ಪ ಇಲ್ಲಿ ನೋಡಿ ಗೈಸ್, ಚಪ್ಪಲಿಯಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ. ಇದೆಲ್ಲ ಗದ್ದೆ ಅಂತ ನೋಡಿ, ಭತ್ತ ಬೆಳಿತಾರಂತೆ ಇದರಲ್ಲಿ. ಚಪ್ಪಲಿಗಳು ನೋಡಿ ಗೈಸ್ ಹೆಂಗಾಗಿದೆ. ನೀರೊಳಗೆ ಹೋಗೋದು. ನೋಡಿ ಹೆಂಗೆ ಹತ್ತಬೇಕು.
ಸೈಕಾಗಿದೆ ಗುರು. ನೋಡಿ ಇದ್ರ ಮೇಲೆ ನಡ್ಕೊಂಡ್ ಬರ್ಬೇಕು. ಬನ್ರಿ, ಇಟ್ಕೊಂಬೇಕಾ ಕೈ? ಬರ್ತೀರಾ? ನೋಡಿ ಗೈಸ್, ಫುಲ್ಲು ಫಾಗ್ ಫಾಗ್ ಫಾಗ್, ಎಲ್ಲ ಫಾಗ್. ಹೆಂಗ್ ಬರ್ತಿದ್ವಾ? ನಮಗ್ ರೂಟೇ ಗೊತ್ತಾಗ್ತಿರ್ಲಿಲ್ಲ ಸರ್, ನಾವ್ ಬಂದಿದ್ರೆ. ಹಾ, ಪ್ರತಿ ವರ್ಷನೂ ಹಾ, ಇದೆಲ್ಲ ಸೌರಿ ಹಾ. ಕೋಳಿ ಕೊಯ್ತಾ ಹೌದಾ? ಎಲ್ಲಿ? ಅಲ್ಲ, ಏನಕ್ಕೆ ಕುಯ್ತಾರ? ಇಲ್ಲಿ ಯಾರಿಗೂ ತೊಂದರೆ ಆಗೋದು ಬೇಡ. ಓ ಹೌದು. ಹಾ ಹಾ ಆಗೋದು ಬೇಡ. ಹಾ 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 ಹಾ. ಊರಿನ ದೈವಕ್ಕೆ ಅಂತ ದಯವಿಟ್ಟು ಪ್ರತಿ ವರ್ಷನೂ ಅದು. ಪ್ರತಿ ವರ್ಷನೂನಾ? ಯಾವ ಟೈಮಲ್ಲಿ ಮಾಡ್ತಾರೆ? ಅದು ಹಾ, ಏಪ್ರಿಲ್ ಏಪ್ರಿಲ್ ಅಲ್ಲ? ಹಾ ಹಾ. ಮಳೆ ಶುರುವಾಗಕ್ಕಿಂತ ಮುಂಚೆ. ಹಾ 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 ಹಾ. ಗೈಸ್, ಸೌಂಡ್ ಕೇಳಿಸಿದ್ಯಾ? ಯಾವ ರೇಂಜಿಗೆ ಬರ್ತಿದೆ ಅಂದರೆ ನೀರು ಸೈಕಾಗಿದೆ. ಏನೆಲ್ಲ ಏನು ಕಾಣಿಸ್ತಾನೆ ಇಲ್ಲ. ಯಾವ ಕಡೆ? ಹಿಂಗೇನಾ? ಹಂಗೋದ್ರು ಅನ್ಸುತ್ತೆ ಅವರು. ಕಾಲೇಜ್ ನೋಡಿ. ಇಲ್ಲ, ಹಿಂಗೋಗಿಲ್ಲ ಅನ್ಕೋತೀನಿ. ನೋಡಿ ಗೈಸ್, ಅಲ್ಲಿ ಏನೋ ಕಾಣಿಸ್ತಿಲ್ಲ ಅವ್ರ ಅಜ್ಜಿ. ನೋಡಿ ನೋಡಿ ಗೈಸ್, ಓ ಮೈ ಗಾಡ್, ಹೆವೆನ್, ಲಿಟ್ರಲಿ ಹೆವೆನ್. ನೋಡಿ ನೋಡಿ, ಕಾಣಿಸಿದ್ಯಾ? ನೋಡಿ ಗೈಸ್, ಓ ಕ್ರೇಜಿ ಬ್ರೋ. ಓಕೆ ಗೈಸ್, ಇಲ್ಲಿ ಸ್ವಲ್ಪ ಸ್ಟೀಪ್ ಇದೆ, ವಿಡಿಯೋ ಆಫ್ ಮಾಡ್ತೀನಿ, ಅಲ್ಲಿ ಬಂದು ಹೋಗಿ ನಿಮ್ಗೆ ತೋರಿಸ್ತೀನಿ. ಬಾಯ್ ಗೈಸ್. ಯಪ್ಪ, ಎಷ್ಟು ಕಷ್ಟ ಇದೆ ಗೊತ್ತಾ ಈ ವಾಟರ್ ಫಾಲ್ಸು. ಸೀರಿಯಸ್ಲಿ 1 ಕಿಲೋಮೀಟರ್ ಅನ್ಕೊಂಡ್ವಿ, 2.5 ಕಿಲೋಮೀಟರ್ ಗೈಸ್. ನಿಮಗೆ ರೋಡ್ ತೋರಿಸ್ತೀನಿ ರೀ. ಕ್ರೇಜಿ, ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರಸ್ ಟ್ರಕ್ ಅಂತಾನೆ ಹೇಳ್ಬೋದು ಇದು. ತೋರಿಸ್ತೀನಿ ರೀ. ಸ್ಟೀಪ್ ನೋಡಿ, ಒಂಚೂರು ಕಾಲ್ ಜಾರ್ತಂದ್ರೆ ಸರ್ದಿಗೆ ಬೀಳ್ತೀವಿ. ನೋಡಿ ಹೇಗಿದೆ ನೋಡಿ. ಸೀರಿಯಸ್ಲಿ ಎಲ್ಲೋ ಹೆವೆನಲ್ಲಿ ಇದೀನಿ ಅನ್ಸ್ತಿದೆ. ಲಿಟ್ರಲಿ ರೂಟ್ ಎಷ್ಟು ಕಷ್ಟ ಇದೆ ಗೊತ್ತಾ. ನೋಡಿ ದ ಬ್ಯೂಟಿ. ಏನಿದೆ ನೋಡಿ ಕಾಯಿ, ಇದೇ ಸ್ವರ್ಗ. After a long trek,